ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದಿನ ಲೇಟಾಗಿ ನಾನು ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ. ಬಟ್ ನಾನಂತೂ ಇಂಡಿಪೆಂಡೆನ್ಸ್ ಡೇನ ಆಲ್ಮೋಸ್ಟ್ 7 ದಿನ ಎಂಜಾಯ್ ಮಾಡಿದೆ ಅಂತ ಅನ್ಕೋಬೋದು. ಬಿಕಾಸ್ ಇಂಡಿಪೆಂಡೆನ್ಸ್ ಡೇ ಥೀಮ್ನ ಆಫೀಸಲ್ಲಿ ಸಹಿತ ಎಂಜಾಯ್ ಮಾಡಿದೆ, ಹಾಗೆ ನಾನು ಸೊಸೈಟಿಲಿ ಕೂಡ ಎಂಜಾಯ್ ಮಾಡಿದೆ. ನಾನು ಇಂಡಿಪೆಂಡೆನ್ಸ್ ಡೇಗೆ ಈ ಥರ 3 ಕಲರಲ್ಲಿ ನಮ್ಮ ಬಾವುಟದ ಕಲರ್ ಪ್ರಕಾರ ಡ್ರೆಸ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ, ಕೇಸರಿ ಬಿಳಿ ಹಸಿರು. ಸೊ ನಂಗೆ ತುಂಬ ಡಾರ್ಕ್ ಕಲರ್ ಗ್ರೀನ್ದು ಸ್ಯಾರಿ ಸಿಗಲಿಲ್ಲ ನನ್ನ ಹತ್ರ ಇರೋ ಕಲೆಕ್ಷನಲ್ಲಿ. ಸೊ ಅಂದರೆ ಇದಕ್ಕೆ ಈ ವೈಟ್ ಬ್ಲೌಸ್ಗೆ ಈ ಗ್ರೀನ್ ಮ್ಯಾಚ್ ಆಗ್ತಾಯಿತ್ತು, ಸೊ ಅದಕ್ಕೆ ಇದನ್ನು ಹಾಕ್ಕೊಂಡೆ. ನೋಡಿ, ನಾನು ಈ ಗ್ರೀನ್ ಕಾಲರ್ದು ಕಾಟನ್ ಸ್ಯಾರಿ ಹಾಕಿದ್ದೀನಿ ಇವತ್ತು. ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಸ್ಪೆಷಲ್ ಅಂತ ನಾನು ಈ ಥರ ವೈಟ್ ಮತ್ತು ಗ್ರೀನ್, ವೈಟ್ ಮತ್ತು ಆರೆಂಜ್ ಹಾಕಿದ್ದೀನಿ. ಅದಕ್ಕೆ ಈ ಜುಮ್ಕ ಹಾಕಿದೆ, ನೋಡಿ ಹಿಂಗಿದೆ. ಆಮೇಲೆ ಗ್ರೀನ್ ಬಿಂದಿ, ಇದು ಆ್ಯಕ್ಚುಲಿ ತುಂಬ ಸಾಫ್ಟ್ ಇದೆ. ಮಲ್ಮಲ್ ಕಾಟನ್ ಅಲ್ಲ, ಆದ್ರೂ ಇದು ತುಂಬ ಸಾಫ್ಟ್ ಇದೆ. ಈ ಥರ ಮೆಟೀರಿಯಲ್ ನನ್ನ ಹತ್ರ ತುಂಬ ಕಾಟನ್ ಸ್ಯಾರೀಸ್ ಇದೆ, ಡಿಫ್ರೆಂಟ್ ಪ್ಯಾಟರ್ನ್ಸ್ ಮತ್ತು ಡಿಫ್ರೆಂಟ್ ಕಲರ್ಸಲ್ಲಿ. ಸೊ ನನಗೆ ಯಾಕಂದರೆ ಇದು ಆಫೀಸ್ಗೆ ಹಾಕ್ಕೊಳ್ಳೋಕ್ಕೆ ತುಂಬ ಕಂಫರ್ಟ್ ಅನ್ಸುತ್ತೆ ಅಂತ ನಾನು ಈ ಥರದ್ದು ಜಾಸ್ತಿ ತೊಗೊತೀನಿ. ಐ ಹೋಪ್ ನಿಮಗೆ ಈ ಲುಕ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನನಗಂತೂ ಇಷ್ಟ ಆಯಿತು. ಈ ಬ್ಲೌಸ್ ಅಂತೂ ನಾನು ತುಂಬ ಸ್ಯಾರೀಸ್ ಮ್ಯಾಚ್ ಆಗುತ್ತೆ. ಇನ್ನೂ ಡಿಫ್ರೆಂಟ್ ಸ್ಟೈಲಲ್ಲಿ ಇದನ್ನು ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು. ಬಟ್ ಇವತ್ತು ಬೇಕಂದ್ರೆ ಈ ಥರ ವೈಟ್ ಬ್ಲೌಸಲ್ಲೇ ಮಾಡಿದ್ದೆ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಸೊಸೈಟಿಲಿ ಸಹಿತ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು. ನಮ್ಮ ಸೊಸೈಟಿಲಿ ಏನಾದರೂ ಚಿಕ್ಕ ಪುಟ್ಟದ್ದು ಏನೇ ಇರಲಿ ಎಲ್ಲದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಅಂಥದ್ರಲ್ಲಿ ನಮ್ಮ ಇಂಡಿಪೆಂಡೆನ್ಸ್ ಡೇನ ಆಬ್ವಿಯಸ್ಲಿ ಚೆನ್ನಾಗಿ ಮಾಡ್ತಾರಲ್ವ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಚಿಕ್ಕ ಮಕ್ಕಳಿಂದ ಹಿಡಿದು ಅಜ್ಜಿ ತಾತದಿಂದ ಹಿಡಿದು ಮಿಡ್ ಏಜ್ನವರು ಎಲ್ಲರೂ ಬಂದಿದ್ದರು ಬೆಳಗ್ಗೆನೇ ಎದ್ಬಿಟ್ಟು. ನನಗಂತೂ ತುಂಬ ಇಷ್ಟ ಆಯಿತು. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ.